ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಮಾರ್ಕೆಟ್ನಲ್ಲಿ ತುಂಬಾ ದುಬಾರಿ ಬೆಲೆಗೆ ಸಿಗ್ತಕ್ಕಂತಹ ಈ ಕಂಡೆನ್ಸ್ ಮಿಲ್ಕ್ ಮನೆಯಲ್ಲಿಯೇ ತುಂಬಾ ಸುಲಭವಾಗಿ ಬರೀ ಅರ್ಧ ಲೀಟರ್ ಹಾಲಿನಲ್ಲಿ ಹೇಗೆ ಅದ್ಭುತ ರುಚಿಯಾಗಿ ಕಂಡೆನ್ಸ್ ಮಿಲ್ಕ್ ಅನ್ನು ಮಾಡಬಹುದಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಇಲ್ಲಿ ನಾನು ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಂಡಿದ್ದೇನೆ. ಈ ಹಾಲು ನಾನಿಲ್ಲಿ ಕಾಯಿಸಿ ಆರಿಸಿ ಇಟ್ಟಿರುವ ಹಾಲನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇದರಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ಹಾಲು ಇಲ್ಲಿ ನಾನು ಕಾಯಿಸಿ ಆರಿಸಿ ಇಟ್ಟಿರುವುದರಿಂದ ಡೈರೆಕ್ಟಾಗಿ ಹಾಲಿನಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ. ಒಂದು ವೇಳೆ ನೀವು ಹಸಿ ಹಾಲು ತೆಗೆದುಕೊಂಡಿದ್ರೆ ಚೆನ್ನಾಗಿ ಹಾಲನ್ನು ಕಾಯಿಸ್ಕೊಳ್ಳಿ. ಕಾಯಿಸಿದಾದ ನಂತರನೇ ಈ ರೀತಿ ಸಕ್ಕರೆ ಹಾಕಿಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ಒಂದು ಪಿಂಚಷ್ಟು ಅಡಿಗೆ ಸೋಡಾವನ್ನು ಹಾಕಿಕೊಳ್ಳಿ. ಅಡಿಗೆ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಚಮ್ಮಚನಿಂದ ಮಿಕ್ಸ್ ಮಾಡ್ತಾ ಇರಿ. ಒಂದು ವೇಳೆ ಅಡಿಗೆ ಸೋಡಾ ಹಾಕಿದ ಮೇಲೆ ಹಾಲಿನಲ್ಲಿ ಮೇಲೆ ಉಕ್ಕೋಕ್ಕೆ ಶುರು ಆಗುತ್ತೆ. ಗ್ಯಾಸ್ ಫಾಸ್ಟಾಗಿಟ್ಟು ಈ ರೀತಿ ಚಮ್ಮಚನಿಂದ ಸತತವಾಗಿ ಕೈ ಆಡಿಸ್ತಾ ಇದ್ರೂ ಕೆಳಗಡೆ ಬೀಳುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಫಾಸ್ಟಾಗಿಟ್ಟಿದ್ರೂ ಮತ್ತೆ ಸ್ಲೋ ಚಮ್ಮಚನಿಂದ ಸತತವಾಗಿ ಕೈ ಬಿಡದಂತೆ ಈ ರೀತಿ ಸಲ ಗ್ಯಾಸ್ ಫಾಸ್ಟಾಗಿಟ್ಟು ಹಾಗೂ ಮೇಲ್ಗಡೆ ಬಂದಾಗ ಈ ರೀತಿ ಗ್ಯಾಸ್ ಸ್ಲೋ ಆಗಿಟ್ಟು ಚಮ್ಮಚನಿಂದ ಸತತವಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಈ ಕಂಡೆನ್ಸ್ ಮಿಲ್ಕ್ ಮನೆಯಲ್ಲಿ ಮಾಡುವಾಗ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕಂಡೆನ್ಸ್ ಮಿಲ್ಕ್ ಆಗುತ್ತೆ. ಒಂದು, ಈ ರೀತಿ ಹಾಲು ಮೇಲ್ಗಡೆ ಬರ್ತಾ ಇದ್ದಾಗ ಗ್ಯಾಸನ್ನು ಸ್ಲೋ ಮಾಡಿ ಮತ್ತೆ ಕುದಿಸ್ಕೊಳ್ತಾ ಇರಬೇಕಾಗುತ್ತೆ. ಟೆಂಪ್ರೇಚರ್ ಕಡಿಮೆ ಆದಾಗ ಮತ್ತೆ ಗ್ಯಾಸ್ ಫಾಸ್ಟಾಗಿಟ್ಟು ಕುದಿಸ್ಕೊಳ್ಳಿ. ಹೀಗೆ ಮಾಡ್ತಾ ಮಾಡ್ತಾ ಅರ್ಧ ಲೀಟರ್ ಹಾಲಿನಲ್ಲಿ ಅರ್ಧದಷ್ಟು ಕಡಿಮೆ ಆಗಬೇಕು ಹಾಗೂ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ ನಂತರ ಅರ್ಧ ಲೀಟರ್ ಹಾಲಿನಲ್ಲಿ ಅರ್ಧದಷ್ಟು ಕಡಿಮೆ ಆದಾಗ ಇದು ಕಂಡೆನ್ಸ್ ಮಿಲ್ಕ್ ಆಗುತ್ತೆ. ಹಾಗೆಯೇ ಅರ್ಧದಷ್ಟು ಹಾಲು ಕಡಿಮೆ ಆದಮೇಲೆ ಈ ರೀತಿ ಒಂದು ಪಾಕ ಬರಬೇಕು ಈ ಕಂಡೆನ್ಸ್ ಮಿಲ್ಕ್ನಲ್ಲಿ. ಇಲ್ಲಿ ನಾನು ಚೆಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಒಂದಕ್ಕೊಂದು ಅಂಟಬೇಕು. ಈ ರೀತಿ ಅಂಟ್ತಾ ಇದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದಕ್ಕಿಂತ ಹೆಚ್ಚಿಗೆ ಕುದಿಸೋಕೆ ಹೋಗಬೇಡಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದಾದ ನಂತರ ಇದು ತಣ್ಣಗಾಗಲು ಬಿಡಬೇಕು. ಚೆನ್ನಾಗಿ ತಣ್ಣಗಾದ ನಂತರ ಮತ್ತೆ ಗಟ್ಟಿಯಾಗಿ ಬಿಡುತ್ತೆ. ಪೂರ್ತಿಯಾಗಿ ತಣ್ಣಗಾದ ನಂತರ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಗಟ್ಟಿಯಾಗಿದೆ ಅಂತ. ಇಲ್ಲಿ ನೋಡ್ತಾ ಇರಬಹುದು ಇನ್ನೂ ಕೂಡ ಪೂರ್ತಿಯಾಗಿ ತಣ್ಣಗಾಗಿಲ್ಲ. ಇಲ್ಲಿ ಇನ್ನು ಒಂದಿನ ಈ ರೀತಿ ಹೀಗೆ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಇದನ್ನು ನೀವು ಏರ್ ಟೈಟ್ ಕಂಟೈನರ್ನಲ್ಲಿ ಒಂದು ಡಬ್ಬೆಯಲ್ಲಿ ಗಾಳಿ ಹೋಗದಂತೆ ಚೆನ್ನಾಗಿ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬಹುದು. 3-4 ತಿಂಗಳ ತನಕ ಏನು ಹಾಳಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹೊರಗಡೆ ಸಿಗ್ತಕ್ಕಂಥ ತುಂಬ ದುಬಾರಿ ಬೆಲೆಗೆ ಸಿಗ್ತಕ್ಕಂತಹ ಈ ಕಂಡೆನ್ಸ್ ಮಿಲ್ಕ್ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ. ಇದನ್ನು ನೀವು ಐಸ್ ಕ್ರೀಮ್ನಲ್ಲಿ ಯೂಸ್ ಮಾಡ್ಬೋದು, ಕೇಕ್, ಐಸ್ ಕ್ರೀಮ್, ಇನ್ನು ಹಲವಾರು ಸ್ವೀಟ್ ರೆಸಿಪಿಯಲ್ಲಿ ಈ ಕಂಡೆನ್ಸ್ ಮಿಲ್ಕನ್ನು ಯೂಸ್ ಮಾಡಬಹುದು. ತುಂಬಾ ಅದ್ಭುತ ರುಚಿಯಾಗಿರುತ್ತೆ ವೀಕ್ಷಕರೇ. ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಂಡೆನ್ಸ್ ಮಿಲ್ಕು. ಒಂದು ವೇಳೆ ಈ ಕಂಡೆನ್ಸ್ ಮಿಲ್ಕ್ ಮನೆಯಲ್ಲಿ ಟ್ರೈ ಮಾಡಿದ್ದಲ್ಲಿ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸುವುದನ್ನು ಮರಿಬೇಡಿ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.